ನೋಡೇ ಇಲ್ಲ ಅನ್ನೋರಿಗೆ ಒಂದು ಚಿಕ್ಕ ಪರಿಚಯ ಮಾಡ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೌದು, IT ರೇಡ್ ಏನು ಇವ್ರಿಗೆ ಹೊಸದಾಗಿರಲಿಲ್ಲ. CJ ರಾಯ್ ಅವರಿಗೆ ಬಿಸ್ನೆಸ್ ಮನಿಗೆ ಇರಲ್ಲ ರೀ, ಹಳೇದೆ ಅವರೇ ಅದೆಲ್ಲವೂ. ಈ ಹಿಂದೆ ಕೂಡ ರಾಯ್ ಕಂಪನಿ ಮೇಲೆ IT ರೇಡ್ ಹತ್ತತ್ರ 11ರಿಂದ 12 ಸಲ ಆಗಿತ್ತು ಅಂತ ಕೇಳ್ಪಟ್ಟಿದ್ದೀನಿ ನಾನು. ಇವತ್ತು ಕೂಡ ತನಿಖೆ ವೇಳೆ ಕೆಲ ಡಾಕ್ಯುಮೆಂಟ್ಸ್ಗಳನ್ನು ಕೇಳಿದ್ದಾರೆ. ವಿಚಾರಣೆ ವೇಳೆ ಸೈಲೆಂಟ್ ಆಗಿದ್ರಂತೆ CJ ರಾಯ್, ಸೈಲೆಂಟ್ ಆಗಿದ್ರಂತೆ. ವಿಚಾರಣೆ ವೇಳೆ ವಾಶ್ರೂಮಿಗೆ ಹೋಗಬೇಕು ಅಂತ ಹೋಗಿ ಗನ್ ತಂದ್ರಂತೆ. ಏಕಾಏಕಿ ಗನ್ನಿಂದ ಎದೆಗೆ ಶೂಟ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. CJ ರಾಯ್ ಮೊಬೈಲ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ತುಂಬ ಮುಖ್ಯವಾದ ಎವಿಡೆನ್ಸ್ ಅದು ಮೊಬೈಲ್. ಇವಾಗ ಯಾರಿಗೆ ಫೋನ್ ಮಾಡಿದ್ರು, ಏನಾದರೂ ಹೇಳ್ಕೊಂಡಿದ್ರು, ಲಾಸ್ಟ್ ನಂಬರ್ ಟ್ರೇಸ್ ಮಾಡಿದ್ರೆ, ಲಾಸ್ಟಿನ ಒಂದು 5-6 ನಂಬರ್ನ ಟೈಮಿಂಗ್ಸ್ ನೋಡಿಕೊಂಡು ವೆರಿ ವೆಲ್ ಆಗಿ ತುಂಬ ಬೇಗ ಐಡೆಂಟಿಫೈ ಮಾಡ್ಬೋದು. ಏನು ಹೇಳ್ಕೊಂಡಿದ್ರು, ಯಾರಿಗೆ ಫೋನ್ ಹೋಗಿತ್ತು, ಏನು ಹೇಳ್ಕೊಂಡಿದ್ರು, ಅವ್ರನ್ನೂ ಕೂಡ ವಿಚಾರಣೆಗೆ ಕರೆಸ್ತಾರೆ. ಪೋಸ್ಟ್ಮಾರ್ಟಮಿಗೆ ಕಳಿಸಿರ್ತಾರೆ ಈಗ ಬಾಡಿಯನ್ನು. ಅದಾದಮೇಲೆ ಕುಟುಂಬಸ್ಥರ ಹತ್ರ ಫಸ್ಟು ಪ್ರಾಥಮಿಕವಾಗಿ ತನಿಖೆಯನ್ನು ಶುರು ಮಾಡ್ತಾರೆ. ಏನಾಗಿತ್ತು, ಬೆಳಗ್ಗೆ ತಿಂಡಿ ಊಟ ಎಲ್ಲ ಮಾಡಿದ್ರಾ, ಏನಾದರೂ ಹೇಳ್ಕೊಂಡಿದ್ರ, ನಿಮ್ಮ ಹತ್ರ ರೈಡ್ ಬಗ್ಗೆ ಅವ್ರಿಗೆ ನಿಮ್ಮ ಗಮನಕ್ಕೆ ತಂದಿದ್ರಾ? ಇಬ್ಬರು ಮಕ್ಕಳಿದ್ದಾರೆ, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಮುದ್ದಾದಂತಹ ಕುಟುಂಬ, ಆರ್ತಿಗೊಂದು ಕೀರ್ತಿಗೊಂದು ಅಂತ ಮಗು, ಮುದ್ದಾದ ಹೆಂಡತಿ, ಒಳ್ಳೆ ಅತ್ಯದ್ಭುತವಾದ ಜೀವನ, ಸ್ವರ್ಗಕ್ಕೆ 3 ಗೇಣು ಅನ್ನುವಂತಹ ಜೀವನ ಬಿಡಿ. ನಾವು ನೀವುಗಳೆಲ್ಲ ಮಧ್ಯಮ ವರ್ಗದವರು ದುಡ್ಡು 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 ಅಂತ ಹೋಗ್ತಾ ಇರ್ತೀವಿ, ದುಡ್ಡಿನ ಹಿಂದೆನೇ ಹೋಗ್ತೀವಿ. ಬಟ್ ಇವರಿಗೆಲ್ಲವೂ ಬಂದು ಕಾಲು ಬುಡದಲ್ಲೇ ಇತ್ತು. ಕೆಮ್ಮಿದ್ರೆ 20 ಜನ ಬಂದು ಕೆಲಸದವ್ರು ಮುಂದೆ ನಿಂತ್ಕೋಬೇಕು ಅಂತಹ ಸಿರಿವಂತಿಕೆ. ಬಟ್ ಆ ಸಿರಿವಂತಿಕೆಯೇ ಇವತ್ತು ಅವ್ರ ಜೀವವನ್ನು ತೆಗಿತಾ ಇನ್ಯಾವ ಪುರುಷಾರ್ಥಕ್ಕೆ ಹಣ ರೀ.